ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ ಸ್ಪೆಷಲಾಗಿ ಏನು ಕುಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ನಾನಿವತ್ತು ಸಂಡೇ ಸ್ಪೆಷಲ್ ಮಟನ್ ಪೆಪ್ಪರ್ ಫ್ರೈ ಮಾಡ್ತಿದ್ದೀನಿ. ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮೂರೇ ಸ್ಟೆಪ್ಪಲ್ಲಿ ಮಟನ್ ಪೆಪ್ಪರ್ ಫ್ರೈನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 300 ಗ್ರಾಮ್ ಮಟನ್ನ ತೊಗೊಂಡಿದ್ದೀನಿ. ಸೊ 300 ಗ್ರಾಮ್ಗೆ ಏನೇನು ಅಳತೆ ಬೇಕೋ ಅದಷ್ಟನ್ನ ಪ್ರಾಪರಾಗಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 300 ಗ್ರಾಮ್ ಮಟನ್ಗೆ ಇಲ್ಲಿ 1 ಬಿರಿಯಾನಿ ಎಲೆ, 2 ಲವಂಗ, ಅರ್ಧ ಇಂಚು ಚಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿನ, ಹಾಗೆ ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ಬಿಸಿ ನೀರನ್ನ ಹಾಕೋಬೇಕು. ಜಾಸ್ತಿ ನೀರನ್ನ ಯೂಸ್ ಮಾಡಬಾರ್ದು, ಯಾಕಂದರೆ ಮಟನ್ ಬೆಂದ ಮೇಲೂ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಮಾತ್ರ ಹಾಕೋಬೇಕು. ಇದಿಷ್ಟು ಹಾಕ್ಕೊಂಡು 4 ವಿಷಲ್ ಹೊಡೆಸ್ಕೊಳ್ಳಿ. ಅಂದರೆ ಈ ಮೊದಲನೇ ಸ್ಟೆಪ್ಪಲ್ಲೇ ಮಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದ ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನು ಎಣ್ಣೆ ಹಾಕಿ 1 ಸ್ಪೂನು ಮೆಣಸು ಹಾಕ್ಕೊಳ್ತಿದ್ದೀನಿ. ನಿಮ್ಮ ಖಾರಕ್ಕೆ ಸ್ವಲ್ಪ ಖಾರವಾಗಿರಬೇಕು ಅಂದರೆ ಇನ್ನು ಸ್ವಲ್ಪ ಮೆಣಸನ್ನ ಸೇರಿಸ್ಕೋಬಹುದು ನೀವು. ಹಾಗೆ 1 ಸ್ಪೂನ್ ಜೀರಿಗೆ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅಂದರೆ ನಾನು 300 ಗ್ರಾಮ್ ಮಟನ್ಗೆ ಎಷ್ಟು ಮಸಾಲೆ ಬೇಕೋ ಅಷ್ಟನ್ನು ಮಾತ್ರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ಅಂದರೆ ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟು ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಇದು 2ನೇ ಸ್ಟೆಪ್ಪು. ಅದಾದಮೇಲೆ ನೀವು ನೋಡ್ತಿದ್ದೀರಾ ಮಟನ್ನು ಎಷ್ಟು ಚೆನ್ನಾಗಿ ಹದವಾಗಿ ಬೆಂದಿದೆ ಅಂತ. ಸೊ ಇದೆರಡು ರೆಡಿ ಆದಮೇಲೆ ಬನ್ನಿ, ಇದಾದಮೇಲೆ 3ನೇ ಸ್ಟೆಪ್ನ ಫಾಲೋ ಮಾಡೋಣ. 3ನೇ ಸ್ಟೆಪ್ಪಲ್ಲಿ ಮೊದಲು ಒಂದು ಬಾಣಲಿ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆನ ಹಾಕ್ಕೋಬೇಕು. ಅದಾದಮೇಲೆ ಮಟನ್ನಲ್ಲಿ ಇರುತ್ತಲ್ಲ ಕೊಬ್ಬು, ಅದನ್ನು ಸ್ವಲ್ಪ ಕೊಬ್ಬನ್ನ ಹಾಕ್ಕೊಂಡು ಬಾಡಿಸ್ಕೊಳ್ಳಿ, ಅಂದರೆ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಪೆಪ್ಪರ್ ಫ್ರೈಗೆ ಅಂತ, ಅದನ್ನು ಬಾಣಲಿ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಈ ಮಸಾಲೆನ ಬಾಣಲಿ ಒಳಗಡೆ ಹಾಕಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಆ ಫ್ಲೇವರೇ ಹೇಳುತ್ತೆ ಇದು ಪಕ್ಕ ಪೆಪ್ಪರ್ ಫ್ರೈ ಅಂತ. ಅಷ್ಟು ಸಕ್ಕತ್ತಾಗಿ ಘಮ ಅಂತಿರುತ್ತೆ. ಸೊ ಇದೇ ಪ್ರಾಸೆಸ್ಸಲ್ಲಿ ನಾವು ಚಿಕನ್ ಪೆಪ್ಪರ್ ಫ್ರೈ ಕೂಡ ಮಾಡ್ಕೊಳ್ಬಹುದು. ಅದಾದಮೇಲೆ ಮಸಾಲೆ ರುಬ್ಕೊಂಡ್ಮೇಲೆ ಸ್ವಲ್ಪ ನೀರಿರುತ್ತಲ್ಲ, ಅದನ್ನು ಇದೇ ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕಂದ್ರೆ ಹಸಿ ಸ್ಮೆಲ್ ಹೋಗಿರಬೇಕು ಮತ್ತು ಮಸಾಲೆ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು ಸುತ್ತ. ಹಾಗೆ ಮಸಾಲೆನ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಸೊ ನೀವು ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಎಲ್ಲ ಬಿಟ್ಟಿದೆ ಅಂತ. ಅದಾದ ನಂತರ ಬೇಯಿಸ್ಕೊಂಡಿರುವಂಥ ಮಟನ್ನು ಪ್ಲಸ್ ಮಟನ್ನಲ್ಲಿ ಬೆಂದು ಬಿಟ್ಟಿರುವಂಥ ನೀರನ್ನ ಹಾಕೋಬೇಕು. ಅದು ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಐ ಫ್ಲೇಮ್ ಇಟ್ಟು ಚೆನ್ನಾಗಿ ಕುದಿಸ್ಬೇಕು ಮತ್ತು ನೀರೆಲ್ಲ ಸುಂಡಬೇಕು, ಹಾಗೆ ಬೇಯಿಸ್ಕೊಳ್ಬೇಕು. ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಕಡಿಮೆ ಇದ್ದರೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ, ಚಿಲ್ಲಿ ಪೌಡ್ರೆಲ್ಲ ಯೂಸ್ ಮಾಡಬೇಡಿ. ಅದಾದಮೇಲೆ ಲಿಡ್ಡು ಕ್ಲೋಸ್ ಮಾಡಿ 2 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಬಿಸಿ ಮಟನ್ ಪೆಪ್ಪರ್ ಫ್ರೈ. ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವೇನಾದರೂ ಮಟನ್ನಲ್ಲಿ ಏನು ವೆರೈಟಿ ಮಾಡೋದು ಅಂತ ಅಂದ್ಕೊಳ್ತಿದ್ರೆ ಯೋಚನೆ ಮಾಡಿದಿರಾ, ಮಟನ್ ಪೆಪ್ಪರ್ ಫ್ರೈನ ಮಾಡಿ. ಯಾಕಂತಂದರೆ ಟೇಸ್ಟು ಅಷ್ಟು ಸಕ್ಕತ್ತಾಗಿರುತ್ತೆ. ಸೊ ನಾನು ಹೇಳ್ಕೊಟ್ಟಿರೋ 3 ಸ್ಟೆಪ್ನ ಫಾಲೋ ಮಾಡಿ ಬಿಸಿಯಾಗಿ ಮಟನ್ ಪೆಪ್ಪರ್ ಫ್ರೈನ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ರೆಸಿಪೀಸ್ನ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಮಾಡೋದಿಲ್ಲ, ಆದಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.